ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟ್ ಇಡ್ಲಿ ಅಂತ ಹೇಳಿ. ಇದರಲ್ಲಿ ನಾವು ಅಕ್ಕಿನೂ ಹಾಕ್ತೀವಿ ಹಾಗೂ ಉದ್ದಿನಬೇಳೆನೂ ಹಾಕ್ತೀವಿ. ಆದರೆ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಇಡ್ಲಿ ಮಾಡುವಾಗ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಒನ್ ಡೇ ಮೊದಲು ನೆನೆ ಹಾಕ್ತೀವಿ. ಇಲ್ಲಿ ನಾವು ಆ ರೀತಿ ಏನು ಮಾಡಲಿಕ್ಕಿಲ್ಲ, 5 ನಿಮಿಷದಲ್ಲಿ ನಾವು ಇದನ್ನು ಕಡಿಲಿಕ್ಕೆ ಹಾಕ್ಬೋದು. ಆ ರೀತಿ ಈ ಇಡ್ಲಿ ಮಾಡೋದು ತುಂಬಾ ಸ್ಮೂತಾಗಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಸ್ಮೂತಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಬರುತ್ತೆ ಇದು ಇಡ್ಲಿ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅರ್ಜೆಂಟಲ್ಲಿ ಏನಾದರೂ ಮಾಡಲಿಕ್ಕಿದ್ರೆ, ಅರ್ಜೆಂಟಲ್ಲಿ ಗೆಸ್ಟ್ ಬಂದರು ಅಥವಾ ಏನಾದರೂ ಇಲ್ಲ ಅಂತ ಹೇಳಿದರೆ ಬೇಗನೆ ನೀವು ಇದನ್ನು ಮಾಡ್ಬೋದು ಹಾಗೂ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಇದಕ್ಕೆ ರವೆನೂ ಏನೂ ಬೀಳಲ್ಲ. ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಪ್ಲೀಸ್ ಯಾರಿಗೆಲ್ಲ ಲೈಕ್ ಆಯಿತು ಇವಾಗಲೇ ಅಲ್ಲಿ ಲೈಕ್ ಬಟನ್ ಉಂಟು, ಅದನ್ನು ಲೈಕ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದಕ್ಕೆ ಏನೆಲ್ಲ ಬೇಕು ಹಾಗೂ ನಾನು ಇಡ್ಲಿ ಹೇಗೆ ಮಾಡಿದೆ ಅಂತ ನಿಮಗೀಗ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ನಾನು 4 ಲೋಟದಷ್ಟು ತೊಗೊಂಡಿದ್ದೀನಿ. ಎಷ್ಟು ಹೇಳಿ? 4 ಲೋಟ. ಅದು ನಾನು ಈ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ದೋಸೆ ಅಕ್ಕಿ ಅಂತ ಇಡ್ಲಿ ಅಕ್ಕಿ ಅಂತ ಹೇಳ್ತೀವಿ ನೋಡಿ, ಅದನ್ನು ನೀವು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನನಗೆ ಅರ್ಜೆಂಟಲ್ಲಿ ಇವತ್ತು ಮಾಡುವಾಗ ಅದು ಸಿಗಲಿಲ್ಲ, ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಅದೇ ಒಂದು ಕಪ್ಪಲ್ಲಿ ನಾನು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಉದ್ದಿನಬೇಳೆ ನಾನಿಲ್ಲಿ ಈ ರೀತಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನಿಮ್ಮಲ್ಲಿ ಯಾವುದು ಉದ್ದಿನಬೇಳೆ ನೀವು ಯೂಸ್ ಮಾಡ್ತೀನಿ ನೋಡಿ, ಅದು ನೀವು ತೊಗೊಳ್ಳಿ. ಯಾವುದೇ ಉದ್ದಿನಬೇಳೆ ಆಗುತ್ತೆ. ಆದರೆ ನಾನು ಇದೇ ಲೋಟದಲ್ಲಿ 4 ಅಕ್ಕಿ ಹಾಗೂ ಅದೇ ಲೋಟದಲ್ಲಿ 1 ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರು ನಾನು ಅರ್ಧ ಲೀಟರ್ ಮೊಸರು ಅಂತ ಹೇಳ್ತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನಮಗೆ ಇಲ್ಲಿ ಹುಳಿ ಮೊಸರು ಬೇಕಾಗುತ್ತೆ. ಹುಳಿ ಮೊಸರು ನಿಮಗೆ ಸಿಗದಿದ್ದರೆ 1 ನೈಟಲ್ಲಿ ನೀವು ಮೊಸರನ್ನು ಹೊರಗಿಡಿ, ಅದು ಹುಳಿಯಾಗುತ್ತೆ. ಆಮೇಲೆ ಹುಳಿ ಮೊಸರು ನಿಮಗೆ ಸಿಗೋದಿಲ್ಲ ಅಂತ ಹೇಳಿದರೆ, ನಿಮಗೆ ಶೇಂದಿ ಈಸಿಯಲ್ಲಿ ಸಿಗುತ್ತೆ ಅಂತ ಹೇಳಿದರೆ, ನೀವು ಶೇಂದಿ ಬೇಕಿದ್ದರೆ ಶೇಂದಿನೂ ಯೂಸ್ ಮಾಡ್ಬೋದು. ಶೇಂದಿ ಅಂದರೆ ಸುಮಾರು ಜನರಿಗೆ ಗೊತ್ತುಂಟು, ಶೇಂದಿನೂ ನೀವು ಯೂಸ್ ಮಾಡ್ಬೋದು ನೋಡಿ. ಇದು ಉದ್ದಿನಬೇಳೆಯನ್ನು ನಾನು ಚೆನ್ನಾಗಿ ತೊಳೆದಿದ್ದೀನಿ. ಆಮೇಲೆ ಅಕ್ಕಿಯನ್ನು ಸಹ ಚೆನ್ನಾಗಿ ತೊಳೆದಿದ್ದೀನಿ, ನೋಡ್ಬೋದು ನೀವು. ಈಗ ನಾವು ಏನು ಮಾಡಬೇಕಂದ್ರೆ, ಅಕ್ಕಿ ಉಂಟಲ್ಲ ಅದಕ್ಕೆ ನಾವು ಬಿಸಿ ಬಿಸಿ ನೀರು ಇರುತ್ತೆ ನೋಡಿ, ಬಿಸಿ ನೀರು, ಕುದಿಸಿದ ನೀರು, ಬಿಸಿ ನೀರನ್ನು ಹಾಕಬೇಕು. ಈ ರೀತಿ ಹಾಕಿ ಒಂದು 5 ನಿಮಿಷ ತನಕ ಇಡಬೇಕು. ಇದು ಯಾಕೆ ನಾವು ಇಡುವುದೆಂದರೆ, ಮಿಕ್ಸಿಯಲ್ಲಿ ಕಡಿಯುವಾಗ ಸ್ವಲ್ಪ ಈಸಿಯಲ್ಲಿ ಅದು ಕಡೀಲಿ ಅಂತ ಹೇಳಿ. ಹಾಗಾಗಿ ನಾವು ಇದಕ್ಕೆ ಒಂದು 5 ನಿಮಿಷದಷ್ಟು ಇಡೋಣ ಸೈಡಿಗೆ. ಇದು 5 ನಿಮಿಷ ತನಕ ರೆಸ್ಟ್ ತಗೊಳ್ಳುವ ತನಕ ನಾವು ಏನು ಮಾಡೋಣ ಅಂದರೆ ನೋಡಿ, ಇಷ್ಟು ಬಿಸಿ ನೀರು ಇಷ್ಟು ಹಾಕಿದರೆ ಸಾಕು. ನೀವು ನೋಡಿದ್ರಲ್ಲ. ಓಕೆ, ಇದನ್ನು ಮುಚ್ಚಿ ಈಗ ನಾವು ಒಂದು ಸೈಡಲ್ಲಿ ಇಡೋಣ. ಇದು 5 ನಿಮಿಷ ಆಗೋ ತನಕ ನಾವು ಏನು ಮಾಡೋಣ ಅಂದರೆ, ಒಂದು ಜಾರಲ್ಲಿ ಉದ್ದಿನಬೇಳೆ ಉಂಟು ನೋಡಿ, ಅದನ್ನು ಕಡಿಯೋಣ. ಉದ್ದಿನಬೇಳೆ ನಮಗೆ ಇಲ್ಲಿ ತುಂಬ ನೈಸಾಗಿ ಕಡಿಬೇಕು. ಹಾಗಾಗಿ ನಿಮ್ಮ ಯಾವ ಮಿಕ್ಸಿ ಜಾರು ಉಂಟು ನೋಡಿ, ನೈಸಲ್ಲಿ ಕಡಿಯುವಂಥದ್ದು, ಆ ಜಾರನ್ನು ನೀವು ಯೂಸ್ ಮಾಡಿ. ಸಣ್ಣದಾದರೆ ಸಣ್ಣದಾಗ್ಬೋದು, ಅಥವಾ ಖಾರ ಕಡಿಯುವ ಆದರೆ ಖಾರ ಕಡಿಯುವ ಜಾರು, ಯಾವುದು ನಿಮಗೆ ತುಂಬ ನೈಸ್ ಖಾರ ಕಡಿಯುತ್ತಂತ ಆಗುತ್ತೆ ನೋಡಿ, ಅದರಲ್ಲಿ ನೀವು ಕಡಿಬೇಕು. ಓಕೆ, ನಾನೀಗ ನೋಡಿ ಇದಕ್ಕೆ 1 ಸ್ಪೂನಷ್ಟು ನೋಡಿದ್ರಲ್ಲ ಮೆಂತ್ಯ ಕಾಳನ್ನು ಹಾಕಿದ್ದೀನಿ ನೋಡಿ. ನೈಸಲ್ಲಿ ಕಡ್ದಿದ್ದೀನಿ ನಾನು, ನೀವು ನೋಡ್ಬೋದು. ಇದೇ ರೀತಿ ಎಲ್ಲ ಉದ್ದಿನಬೇಳೆಯನ್ನು ಕಡಿದು ನಾನು ಇದರಲ್ಲಿ ಹಾಕ್ತೀನಿ. ಮೊದಲಿಗೆ ನೋಡಿದ್ರಲ್ಲ, ಕಡಿಯುವಾಗ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ಸಹ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಹಾಗೂ ಟೇಸ್ಟ್ ಬರುತ್ತೆ ಇದರಿಂದ. ಓಕೆ, 5 ನಿಮಿಷ ಆಗಿದೆ ನೋಡಿ. ನಮ್ಮ ಅಕ್ಕಿ ಚೆನ್ನಾಗಿ ಈಗ ನೋಡಿ ಈ ರೀತಿ ನಾವು ಉಗುರಲ್ಲಿ ಕಟ್ ಮಾಡುವಾಗ ಈಸಿಯಲ್ಲಿ ಇದು ಕಟ್ ಆಗುತ್ತೆ ನೋಡಿ. ಈ ರೀತಿ ಕಟ್ ಆಗುತ್ತೆ. ನಾವು ಬಿಸಿ ನೀರು ಹಾಕಿದ್ರಿಂದ ಇದು ಸ್ವಲ್ಪ ಸ್ಮೂತ್ ಆಗಿದೆ, ನೋಡ್ಬೋದು ನೀವು ನೋಡಿ. ಈ ರೀತಿ ಕಟ್ ಆಗುತ್ತೆ. ಈಗ ನಾವು ಇದನ್ನು ಸಹ ಸ್ವಲ್ಪ ಸ್ವಲ್ಪ ಆಗಿ ನೈಸಲ್ಲಿ ಕಡಿಯೋಣ. ಸ್ವಲ್ಪ ದಪ್ಪನೆ ಇಡಿ, ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೆ ಕಡೀರಿ. ಓಕೆ, ನಾನು ಎಲ್ಲವನ್ನು ತೆಗಿತೀನಿ ಈಗ ನೋಡಿ. ನೈಸಲ್ಲಿ ನಾನು ಎಲ್ಲವನ್ನು ಕಡ್ದಿದ್ದೀನಿ. ಈಗ ಎಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ, ಉದ್ದಿನಬೇಳೆ ಹಾಗೂ ಅಕ್ಕಿ ಕಡ್ದಿದ್ದು ನಾನು ಒಟ್ಟಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಏನೆಲ್ಲ ಹಾಕಬೇಕಂತ ಹೇಳ್ತೀನಿ ನಾನು. ಫಸ್ಟಿಗೆ ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೂ ತುಂಬ ಫ್ಲಫಿಯಾಗಿ ಬರುತ್ತೆ ನಮಗೆ ಇಡ್ಲಿ. ಹಾಗಾಗಿ 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ,
ನಾನು 1 ಟೀ ಸ್ಪೂನ್ ಅಂತ ಹೇಳ್ತೀನಿ, ಟೀ ಸ್ಪೂನಲ್ಲಿ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ಒಂದು ಆಗಿದೆ ಮತ್ತು ಸ್ವಲ್ಪ ಅರ್ಧ ಹಾಕಿದೆ. 1 ಟೀ ಸ್ಪೂನ್ ಅಂತ ಹೇಳ್ತೀನಿ ನೋಡಿ, ಅದರಲ್ಲಿ ಫುಲ್ ಒಂದು ಹಾಕಿದ್ದೀನಿ ಮತ್ತು ಸ್ವಲ್ಪ ಅರ್ಧವನ್ನು ಹಾಕಿದ್ದೀನಿ. ಇದು ನಮಗೆ ಉಬ್ಬುತ್ತೆ ನೋಡಿ, ಉಬ್ಬಲು ಹೆಲ್ಪ್ ಮಾಡುತ್ತೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಕಮ್ಮಿ ಹಾಕಬೇಡಿ, ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ. ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡೋಣ ಮೊದಲು. ಓಕೆ, ನೀವು ದಪ್ಪ ಎಲ್ಲ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತೇಳಿ. ಇವಾಗ ನಾವು ಇದಕ್ಕೆ ಇನ್ನೂ ಒಂದು ಹಾಕ್ಲಿಕ್ಕುಂಟು, ಅದೇನೆಂದರೆ ಮೊಸರು ನಾವು ಹಾಕಲಿಲ್ಲ. ಇವಾಗ ನಾನು ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ನೋಡಿ, ಅರ್ಧ ಲೀಟರ್ಗಿಂತ ಸ್ವಲ್ಪ ಕಮ್ಮಿ ಮೊಸರು ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಇದರಲ್ಲಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಗೊತ್ತಾಯ್ತಲ್ಲ ನಿಮಗೆ. ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಏನು ಮಾಡೋಣ ಅಂದರೆ, ಇದನ್ನು ನಾವು ಸ್ವಲ್ಪ ಹೊತ್ತಿಗೆ ಸೈಡಲ್ಲಿ ಇಡೋಣ. ಅಷ್ಟು ತನಕ ನಾವು ಏನು ಮಾಡೋಣ, ಎಣ್ಣೆ ತಾಗಿಸೋಣ. ಎಲ್ಲ ನಮ್ಮ ಇಡ್ಲಿ ಪಾತ್ರೆ ಉಂಟು ನೋಡಿ, ಅದಕ್ಕೆ ಎಣ್ಣೆ ತಾಗಿಸೋಣ. ಅಷ್ಟು ತನಕ ಇದನ್ನು ಸೈಡಲ್ಲಿ ಇಟ್ಟರೆ ಸಾಕು. ನೋಡಿ, ಈ ರೀತಿ ನಾನು ಇಡ್ಲಿ ಪಾತ್ರೆ ನೀರು ಹಾಕಿ ಗ್ಯಾಸಲ್ಲಿ ಆಗಿದೆ. ಹಾಗೂ ಇಡ್ಲಿ ಸ್ಟ್ಯಾಂಡ್ ಉಂಟು ನೋಡಿ, ಅದಕ್ಕೆ ನಾನು ಈ ರೀತಿ ಆಯಿಲ್ ಹಚ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸ್ವಲ್ಪ ಫಸ್ಟಿಗೆ ಯಾವಾಗಲೂ ಇಡ್ಲಿ ಮಾಡುವಾಗ ಸ್ವಲ್ಪ ಜಾಸ್ತಿ ನಾವು ಆಯಿಲ್ ಹಾಕಬೇಕಾಗುತ್ತೆ. ಮತ್ತೆ ಮಾಡುವಾಗ ಸ್ವಲ್ಪನೇ ತಾಗಿಸಿದರೆ ಸಾಕು. ಓಕೆ, ನೀರು ಕುದಿ ಬರ್ತಾ ಉಂಟು. ಇವಾಗ ನಾನು ಇಡ್ಲಿ ಸ್ಟ್ಯಾಂಡಿಗೆ ಈ ರೀತಿ ಹಾಕ್ತಾ ಇದ್ದೀನಿ ಹಿಟ್ಟನ್ನು. ನೋಡಿದ್ರಲ್ಲ, ಇದೇ ರೀತಿ ಹಾಕಿ ಎಲ್ಲವನ್ನು ನಾನು ಬೇಯಲಿಕ್ಕೆ ಇಡ್ತೀನಿ ಇವಾಗ. ಓಕೆ, ನೋಡಿ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ನಾವು ಮಾಮೂಲಿ ಹೇಗೆ ಇಡ್ಲಿ ಬೇಯಿಸಿ ನೋಡಿ, ಅದೇ ರೀತಿಯಲ್ಲಿ ಇದನ್ನು ಕೂಡ ಬೇಯಿಸಿದರೆ ಸಾಕು. ನಿಮಗೆ ಏನಾದ್ರು ಡೌಟ್ ಇದ್ದರೆ ಮಧ್ಯೆ ನೀವು ಏನಾದರೂ ಪಿಕ್ ಏನಾದರೂ ಹಾಕಿ ನೋಡ್ಬೋದು, ಬೇಯ್ದಿದಾ ಇಲ್ವಾ ಅಂತ ಹೇಳಿ. ಟೂತ್ ಪಿಕ್ ಅಥವಾ ಏನಾದರೂ ಇದ್ದರೆ ಹಾಕಿ ನೋಡಿ, ಕಡ್ಡಿ ಏನಾದರೂ ಹಾಕಿ ನೋಡ್ಬೋದು ನೀವು. ಚೆನ್ನಾಗಿ ಬೇಯ್ದಿದೆ, ಚೆನ್ನಾಗಿ ಉಬ್ಬಿದೆ. ನೋಡ್ತಾ ಇದ್ದೀರಲ್ವ, ಎಷ್ಟು ಬೇಗನೆ ಆಯಿತು ನೋಡಿ ಇದು. ನೋಡಿದ್ರಲ್ಲ, ಅಕ್ಕಿ ನೆನೆ ಹಾಕೋದಿರಲಿ ಅಥವಾ ಕಡಿದ ಮೇಲೆ ಅದನ್ನು ಉಬ್ಲಿಕ್ಕೆ ಇಡೋದಿರಲಿ, ಏನಿಲ್ಲ ನೋಡಿ, ಉಬ್ಬಿ ಬಂದಿದೆ ಚೆನ್ನಾಗಿದೆಲ್ಲ. ಈಗ ಸ್ವಲ್ಪ ನಾನು ತಣ್ಣಗಾಗಲಿಕ್ಕೆ ತೆಗೆದಿಟ್ಟಿದ್ದೀನಿ. ಬಿಸಿ ಇರುವಾಗ ತೆಗೆಯೋದು ಬೇಡ, ಸ್ವಲ್ಪ ತಣ್ಣಗಾದರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾನು ತೆಗಿತೀನಿ. ತುಂಬ ಈಸಿಯಲ್ಲಿ ಬರುತ್ತೆ ಇದು, ಏನು ಅಂಟಲ್ಲ ಅಥವಾ ಏನಾಗಲ್ಲ, ತುಂಬ ಈಸಿಯಲ್ಲಿ ಇದು ಎದ್ದು ಬರುತ್ತೆ. ಓಕೆ, 5 ನಿಮಿಷದಷ್ಟು ಆಗಿದೆ. ನಾನೀಗ ನಿಮಗೆ ಒಂದು ತೆಗೆದು ತೋರಿಸಿ ನೋಡಿ, ಎಷ್ಟು ಈಸಿಯಲ್ಲಿ ಬರ್ತಾ ಉಂಟು ನೋಡಿ. ನೋಡಿದ್ರಲ್ಲ, ಚೂರು ತಾಗಲಿಲ್ಲ ಕೆಳಗೆ, ಎಷ್ಟು ಈಸಿಯಲ್ಲಿ ಬಂತು ನೋಡಿ. ನೋಡಿದ್ರಲ್ಲ, ಎಷ್ಟು ಬೇಗ ಎಷ್ಟು ಈಸಿಯಲ್ಲಿ ನಾವು ಇಡ್ಲಿಯನ್ನು ಮಾಡ್ಬೋದು. ಓಕೆ, ಈಗ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಒಗ್ಗರಣೆ ಹಾಕ್ತೀನಿ ಕೆಲವು ಇಡ್ಲಿಗೆ. ಸ್ವಲ್ಪ ನನ್ನ ಮಕ್ಕಳಿಗೆ ತುಂಬ ಇಷ್ಟ, ಅದನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಗ್ಗರಣೆ ಹಾಕ್ತಾ ಇದ್ದೀರಂತ ಹೇಳಿ. ನಾನಿಲ್ಲಿ ತುಪ್ಪವನ್ನು ಯೂಸ್ ಮಾಡಿದ್ದೀನಿ. ತುಪ್ಪವನ್ನು ಒಂದು 3 ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ನೀವು ಎಣ್ಣೆ ಅಥವಾ ಏನು ಬೇಕಿದ್ರೂ ಹಾಕ್ಬೋದು. ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸಾಸಿವೆ ಸ್ವಲ್ಪ ಜಾಸ್ತಿ. ಆಮೇಲೆ ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ, ಕಾಯಿ ಮೆಣಸು. ಆಮೇಲೆ ಬೇವಿನ ಸೊಪ್ಪು, ಒಗ್ಗರಣೆ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ. ನೀವು ಬೇಕಿದ್ರೆ ಖಾರದ ಪುಡಿನೂ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಗ್ಯಾಸನ್ನು ನಾನು ಸ್ಲೋ ಇಟ್ಟಿದ್ದೀನಿ ಅರಿಶಿನ ಹಾಕಿದ ಮೇಲೆ.
ಈಗ ನಾನು ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಾಕಿ ಇದನ್ನು ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಟೈಮಿಗೆ ಎಷ್ಟು ಇಡ್ಲಿ ಬೇಕು ನೋಡಿ, ಮಕ್ಕಳಿಗೆ ನೋಡಿ ಒಮ್ಮೆ ಈ ರೀತಿ ಮಾಡಿ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ರೀತಿ ಇಡ್ಲಿ ತಿನ್ನೋದಕ್ಕಿಂತ ಕೆಲವೊಮ್ಮೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿದ್ರಾಯ್ತು. ಓಕೆ, ರೆಡಿ ಆಗಿದೆ ನೋಡ್ಬೋದು ನೀವು. ಚಟ್ನಿ ಒಟ್ಟಿಗೆ, ಸಾಂಬಾರೊಟ್ಟಿಗೆ ಅಥವಾ ಯಾವುದೇ ಸಾರು ಇರಲಿ ಅದರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಈಸಿಯಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಕೆಲವರಿಗೆ ರವೆನೇ ಇಡ್ಲಿನೇ ತಿಂದು ತುಂಬ ಸಾಕಾಗಿರುತ್ತೆ, ಅಕ್ಕಿ ಇಡ್ಲಿನೇ ಬೇಕಂತ ಎನಿಸುವವರಿಗೆ ಇದನ್ನು ಈಸಿಯಲ್ಲಿ ನೀವು ಮಾಡ್ಬೋದು ಮನೆಯಲ್ಲಿ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತಂತ ಹೇಳಿ. ನೋಡಿದ್ರಲ್ಲ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ಇವಾಗ ನಾನು ನಿಮಗೆ ಇನ್ನೊಮ್ಮೆ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಳಗಡೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇಡ್ಲಿ ರೈಸ್ ಇದ್ದರೆ ಇಡ್ಲಿ ರೈಸನ್ನು ಹಾಕಿ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ. ಓಕೆ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ನಿಮಗೆ ಗೊತ್ತೇ ಉಂಟು. ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.